ಪತ್ನಿಯ ಅಥವಾ ವಾಸ್ತವಿಕವಾಗಿ ಉದ್ಯೋಗ ಪಡೆಯುವ ಸಾಧ್ಯತೆಗಳ ಕುರಿತು ಸ್ಪಷ್ಟವಾದ ಸಾಕ್ಷಿ ಇಲ್ಲದಿದ್ದರೆ ವಿದ್ಯಾವಂತ ಮಹಿಳೆಯರು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡದೆ ಪತಿಯ ಮೇಲೆ ಪಾಲನಾ ಭತ್ಯೆ ಹೊರೆ ಹಾಕುತ್ತಾರೆ ಎಂದು ಸಾಮಾನ್ಯೀಕರಣ ಮಾಡುವುದು ಅನ್ಯಾಯ ಎಂದು ಒಡಿಶಾ ಹೈಕೋರ್ಟ್ ಇತ್ತೀಚೆಗೆ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿ ಪತಿಯ ಅರ್ಜಿಯನ್ನು ವಜಾಗೊಳಿಸಿದೆ. ಪತಿಯ ವಿರುದ್ಧವಾಗಿ ಬರ್ಗಢ್ ಕುಟುಂಬ ನ್ಯಾಯಾಲಯ ಹೊರಡಿಸಿದ್ದ ಪಾಲನಾ ಭತ್ಯೆ ಅಂದರೆ ಮೇಂಟೆನೆನ್ಸ್ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ತಿದ್ದುಪಡಿ ಅರ್ಜಿಯನ್ನು ನ್ಯಾಯಮೂರ್ತಿ ಗೌರಿಶಂಕರ್ ಸತ್ಪಥಿ ಅವರ ಪೀಠ ವಜಾಗೊಳಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ, ಪತ್ನಿ ವಿದ್ಯಾವಂತಳಾಗಿದ್ದಾಳೆ ಎಂಬ ಕಾರಣಕ್ಕೆ ಮಾತ್ರ ಆಕೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡದೆ ಪತಿಗೆ ಕಿರುಕುಳ ನೀಡಲು ಪಾಲನಾ ಭತ್ಯೆಯ ಹೊರೆ ಹಾಕುತ್ತಾಳೆ ಎಂಬುದು ಎಲ್ಲ ಪ್ರಕರಣಗಳಿಗೂ ಅನ್ವಯಿಸುತ್ತದೆ ಎಂದು ಹೇಳಲಾಗುವುದಿಲ್ಲ. ಇಂತಹ ಆರೋಪಗಳಿಗೆ ಸ್ಪಷ್ಟವಾದ ಸಾಕ್ಷಿ ಬೇಕು. ಪತ್ನಿಯ ಆದಾಯ ಅಥವಾ ಉದ್ಯೋಗಾವಕಾಶಗಳ ಕುರಿತಾದ ಯಾವುದೇ ಸಾಕ್ಷಿ ಇಲ್ಲದ ಸಂದರ್ಭದಲ್ಲಿ ಪತ್ನಿಯರು ಪತಿಗೆ ಹೊರೆ ಮಾಡುವ ಉದ್ದೇಶದಿಂದ ನಿರುದ್ಯೋಗಿಯಾಗಿ ಇರುತ್ತಾರೆ ಎನ್ನುವುದು ಅನ್ಯಾಯ ಎಂದು ಹೇಳಿದರು.